ಶಿವಣ್ಣಪುತ್ರಿ ಹೆಸರಿನಲ್ಲಿ ಪ್ರೊಡಕ್ಷನ್ ಹೌಸ್ ಶ್ರೀ ಮತ್ತು ಸಿನಿ ಸರ್ವಿಸಸ್ ಹೆಸರಿನ ಕಂಪನಿ ನಿವೇದಿತಾ ಕಂಪನಿಯಿಂದ ಹಲವಾರು ಸೀರಿಯಲ್ನ ನಿರ್ಮಾಣ ಆಗ್ತಿದೆ. ಜೊತೆಗೆ ವೆಬ್ ಸೀರೀಸ್ಗಳು ಕೂಡ ಆಗ್ತಿದೆ. ಅದರ ಬಗ್ಗೆ ಈಗ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಿದೆ. ಶ್ರೀ ಮತ್ತು ಸಿನಿ ಸರ್ವಿಸ್ ಜೊತೆಗೆ ನಿವೇದಿತಾ ಶಿವರಾಜ್ ಕುಮಾರ್ ಅವರ ಪುತ್ರಿ ಅವರು ಕೂಡ ಹಲವಾರು ಈಗ ಪ್ರಾಜೆಕ್ಟ್ಗಳನ್ನು ಇಟ್ಕೊಂಡಿದ್ದಾರೆ. ಪ್ರೊಡಕ್ಷನ್ ಹೌಸ್ ಇದೆ, ವೆಬ್ ಸೀರೀಸ್ಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಸೀರಿಯಲ್ಗಳ ನಿರ್ಮಾಣದ ಬಗ್ಗೆ ಕೂಡ ಪ್ಲಾನಿಂಗ್ ಆಗ್ತಾ ಇದೆ. ಇದರ ಬಗ್ಗೆ ಪ್ರಶ್ನೆಗಳನ್ನು ಮಾಡಲಾಗ್ತಿದೆ. ಇದರ ಒಂದು ಬಂಡವಾಳ ಹೇಗೆ, ಯಾವ ರೀತಿಯಾಗಿ ಪ್ರೊಡಕ್ಷನ್ ಹೌಸ್ನ ಓಪನ್ ಮಾಡಿದ್ರಿ, ಎಲ್ಲೆಲ್ಲಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ. ಇನ್ನು ಕಾರ್ನಲ್ಲಿ ತೆರಳಿದ ಶಿವರಾಜ್ ಕುಮಾರ್ ಅವರು ಈಗ ಕಾರ್ನಲ್ಲಿ ತೆರಳಿದ್ದಾರೆ ಅನ್ನೊಂದು ವಿಚಾರ ಗೊತ್ತಾಗ್ತಿದೆ. ಶಿವಣ್ಣ ದಂಪತಿಯ ಬ್ಯಾಂಕ್ ಅಕೌಂಟ್ ಪರಿಶೀಲನೆಗೆ ಸಿದ್ಧತೆ ಆಗ್ತಿರೋದು, ಅದಕ್ಕಾಗಿ ಈಗ ತೆರಳಿದ್ದಾರೆ ಅಂತ. ನಿನ್ನೆಗಿಂತಲೂ ಕೂಡ ಇಂದು ಇಬ್ಬರು ಹೆಚ್ಚುವರಿ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಾರ್ನಲ್ಲಿ ಶಿವರಾಜ್ ಕುಮಾರ್ ಅವರು ತೆರಳಿದ್ದಾರೆ ಅನ್ನೋದು ವಿಚಾರ ಈಗ ಗೊತ್ತಾಗ್ತಿದೆ. ಶಿವಣ್ಣ ಅವರ ದಂಪತಿ ಏನಿದೆ, ಅವರ ಜೋಡಿ ಏನಿದೆ, ಅವರ ಬ್ಯಾಂಕ್ ಅಕೌಂಟ್ಗಳ ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ ಈಗ ಅಲ್ಲಿ ಸದ್ಯಕ್ಕೆ ಏನೇನು ಕ್ರಮಗಳು ಬೇಕೋ ಅದನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾರ್ನಲ್ಲಿ ತೆರಳಿದ್ದಾರೆ ಶಿವರಾಜ್ ಕುಮಾರ್ ಅಂತ ಗೊತ್ತಾಗಿದೆ. ಇದೀಗ ಶಿವರಾಜ್ ಕುಮಾರ್ ಅವರ ನಿವಾಸದ ಆವರಣದಿಂದ ಸೌಮ್ಯ ಕಳಸ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸೌಮ್ಯ, ಈಗ ಏನ್ ಅಪ್ಡೇಟ್ ಇದೆ? ಜೊತೆಗೆ ಶಿವರಾಜ್ ಕುಮಾರ್ ಅವರ ಮಗಳ ಒಂದು ಪ್ರೊಡಕ್ಷನ್ ಹೌಸ್ ವಿಚಾರವಾಗಿ ಕೂಡ ಪ್ರಸ್ತಾಪ ಆಗಿದೆ. ಏನಿದೆ ಅಂತ ಈಗ? ಹೌದಾ ಅವಿನಾಶ್, ನಿನ್ನೆಯಿಂದ ನಿರಂತರವಾಗಿ ಇಲ್ಲಿ ಐಟಿ ಅಧಿಕಾರಿಗಳು ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರೆಲ್ಲರನ್ನೂ ಒಂದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅವರ ಹತ್ರ ಪ್ರಮುಖವಾದಂತಹ ದಾಖಲೆಗಳನ್ನು ಸಂಗ್ರಹ ಮಾಡೋದಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ತೆರಿಗೆ ವಿಚಾರದಲ್ಲಿ ಮಾಡುವಂತಹ ಪ್ರಶ್ನಾವಳಿಗಳಿರ್ಬೋದು, ಇದೆಲ್ಲವೂ ನಿರಂತರವಾಗಿ ನಡೀತಾ ಇದೆ. ನಿನ್ನೆಗಿಂತನೂ ಇವತ್ತು ಇದೊಂದು ತುಂಬ ತೀವ್ರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಆದರೆ ಅದರ ಜೊತೆಯಲ್ಲಿ ಅಭಿಮಾನಿಗಳು ಬೇರೆ ಬೇರೆ ಕಡೆಯಿಂದ ಶಿವರಾಜ್ ಕುಮಾರ್ ಅವರ ಮನೆ ಮೇಲೆ ಐಟಿ ದಾಳಿ ಆಯಿತು ಅಂತ ಗೊತ್ತಾದ ಕೂಡಲೇ ತುಂಬ ಆತಂಕಗೊಂಡಿರೋ ಅಭಿಮಾನಿಗಳು ಒಬ್ಬರೊಬ್ಬರಾಗಿ ಆಗಲೇ ಅವರ ನಿವಾಸದತ್ತ ಬರ್ತಾ ಇದ್ದಾರೆ. ನಿನ್ನೆ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರಿದ್ರು. ಇವತ್ತು ಬೇರೆ ಬೇರೆ ಊರುಗಳಿಂದ ಆಲ್ರೆಡಿ ಅಭಿಮಾನಿಗಳೆಲ್ಲ ಬರ್ತಾ ಇದ್ದಾರೆ. ಐಟಿ ರೇಡ್ ಅಂತ ಅಂದ್ರೆ ಕೇವಲ ಅದೊಂದು ತಪಾಸಣೆ ವಿಚಾರಣೆ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಒಂದ್ಸಲ ಐಟಿ ರೇಡ್ ಆಗಿದೆ ಅನ್ನುವಂಥ ವಿಚಾರ ಹೊರಬಿತ್ತು ಅಂದ್ರೆ ಅದು ನಮ್ಮ ನೆಚ್ಚಿನ ನಟನ ಒಂದು ಇಮೇಜ್ಗೆ ಡ್ಯಾಮೇಜ್ ಮಾಡುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ಅವರದ್ದು. ಅವರನ್ನೇ ಕೇಳೋಣ. ಸೊ ನೀವು ಎಲ್ಲಿಂದ ಬಂದಿದ್ದೀರಾ? ನಿಮ್ಗೆ ಏನ್ ಅನ್ಸುತ್ತೆ ಈ ಶಿವರಾಜ್ ಕುಮಾರ್ ಅವರ ಮನೆ ಮೇಲೆ ಆಗಿರುವಂತಹ ಐಟಿ ರೇಡ್ ಬಗ್ಗೆ? ಮೇಡಮ್, ಎಲ್ಲ ಊರಿಂದ ಬಂದವರೆ, ಆನೇಕಲ್ಲು, ಚಿತ್ರದುರ್ಗ, ದಾವಣಗೆರೆ, ಭದ್ರಾವತಿ ಎಲ್ಲ ಕಡೆಯಿಂದ ಬಂದವರೆ. ನಿನ್ನೆಯಿಂದ ನಾವು ಇಲ್ಲೇ ಇದ್ದೀವಿ. ಐಟಿ ದಾಳಿ ಆಗಿರೋ ಶಿವಣ್ಣ ಅವ್ರ ಮನೆಯಲ್ಲಿ, ಅಪ್ಪ ಅವ್ರ ಮನೇಲಿ ತುಂಬ ಬೇಜಾರಾಯಿತು. ಯಾಕಂದರೆ ಅವ್ರದ್ದು ಕಲಾವಿದ್ರ ಮನೇಲಿ ಈ ಥರ ಎಲ್ಲ ಆಗಬಾರ್ದಿತ್ತು. ಯಾಕಂದರೆ ಅವ್ರು ಕಲಾ ಸೇವೆ ಮಾಡೋಕ್ಕೆ ಬಂದಿರೋದು, ಕಲಾ ಸೇವೆ ಮಾಡಿರೋರು ಬಂದಿರೋದ್ರಿಂದ ಅವ್ರು ಈ ಥರ ಮಾಡೋದು ತುಂಬ ತಪ್ಪು ಅನಿಸುತ್ತೆ. ಇದು ಯಾಕಂದರೆ ಇದು ನಾವು ರಾಜಕೀಯದವರು ಇಂಥವ್ರ ಮನೆ ಐಟಿ ದಾಳಿ ನೋಡಿದ್ದು. ನಮ್ಮ ಕಲಾವಿದ್ರ ಮನೆಗೆ ಇದು ಫಸ್ಟ್ ಬಾರಿ ಕಾಲಕ್ಕೆ ಒಂದೇ ಸರಿ 4-5 ಮನೆಯಲ್ಲಿ ಈ ಥರ ಆಗಿರೋದು ತುಂಬ ಮನಸ್ಸು ಬೇಸರ ಆಯ್ತಾ ಇದೆ. ಯಾಕಂದರೆ ಈ ಥರ ಕಲಾವಿದ್ರ ಮೇಲೆ ಹಿಂಗೆ ಆಯ್ತಾ ಇದ್ದರೆ ಕಲಾವಿದರು ಒಂದು ಮನೋರಂಜನೆ ಮಾಡೋಕ್ಕೆ ಜನಗಳು ಮನೋರಂಜನೆಗೆ ಬಂದವರೆ. ಕಲಾವಿದರು ಎಷ್ಟೇ ನೋವಿದ್ರು ಏನೇ ಇದ್ರು ಆ ಕಲಾವಿದರು ನಮಗೆ ಆ ನೋವು ತೋರಿಸ್ಕೊಂಡ್ರೆ ಅಭಿಮಾನಿಗಳನ್ನ ಇಷ್ಟು ಗೆಲ್ಲಿಸಿ ಇಷ್ಟು ಜನ ಸಂಪಾದನೆ ಮಾಡೋರೆ. ಆದರೆ ಇವಾಗ ಅವ್ರಿಗೆ ಈ ಥರ ನೋವಾದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಸುಮಾರು ಜನ ನಾವು ಸಂಪಾದನೆ ಮಾಡಿದ್ದೀವಿ ಕಲಾವಿದರನವರು. ಆ ಇಷ್ಟು ಜನ ನಾವು ದುಡ್ಡು ಕೊಟ್ಟು ಸಂಪಾದನೆ ಮಾಡಲ್ಲ, ಪ್ರೀತಿಯಿಂದ ಇಷ್ಟು ಜನ ಸಂಪಾದನೆ ಮಾಡೋರೆ. ನಿಮಗೇನು ಅನ್ಸುತ್ತೆ ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು ಬೆಂಗಳೂರಲ್ಲಿ ಇರೋದು. ಇಷ್ಟು ಏನಂದರೆ ರಾಜಕಾರಣಿಗಳ ಮೇಲೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮೇಲೆ ಐಟಿ ರೇಡ್ ಆಗ್ತಿತ್ತು. ಇವಾಗ ಏನಂದರೆ ಕಲಾವಿದ್ರ ಮೇಲೆ ನಡೀತಿದೆ. ತುಂಬ ಬೇಸರನೇ. ಅರೆ ನಮಗೆ ಶಿವಣ್ಣ ಎಲ್ಲ ಆರಾಮಾಗಿದ್ದಾರೆ, ಅವರೇನು ತಪ್ಪು ಮಾಡಿಲ್ಲ. ಅವ್ರು ಆಗ್ಲಿಂದನೂ ದಾನ ಧರ್ಮ ಅಂತ ಮಾಡ್ಕೊಂಬಂದಿದ್ದಾರೆ. ರಾಜ್ಕುಮಾರ್ ಅವರು ಎಷ್ಟೊಂದು ಅನಾಥಾಶ್ರಮಗಳಿದ್ದಾರೆ, ಏನೇನೋ ಮಾಡಿದ್ದಾರೆ. ಹಾಗಾಗಿ ಏನಿಲ್ಲ, ಇವರೇನು ಅಂಥದ್ದೇನೋ ಕೆಲಸ ಮಾಡಿಲ್ಲ. ಸೊ ನಾವೇ ಇಲ್ಲಿ ನಮ್ಮ ನೆಚ್ಚಿನ ನಟ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಹಾಗಾಗಿ ಅವರು ಆರಾಮಾಗಿದ್ದಾರೆ, ನಾವು ಹೆಚ್ಚಿನ ಒಂದು ಆತಂಕ ಪಡುವಂಥ ವಿಚಾರ ಇಲ್ಲ ಅಂತ ಅವರೇ ಹೇಳ್ತಾರೆ. ಆದರೂ ಕೂಡ ಕಂಪ್ಲೀಟಾಗಿ ಇಡೀ ಪ್ರಾಸೆಸ್ ಕಂಪ್ಲೀಟಾಗಿ ಎಲ್ಲ ವಿಚಾರಣೆ ಮುಗಿದು ಏನು ಶಿವರಾಜ್ ಕುಮಾರ್ ಅವರು ಹೊರಗೆ ಬಂದು ಒಂದ್ಸಲ ಅಭಿಮಾನಿಗಳ ಜೊತೆ ಮಾತಾಡೋ ತನಕ ಇವರಿಗಂತೂ ಆತಂಕ ಇದ್ದಿದ್ದೆ. ಆದರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಅವರ ಏನು ಬ್ಯಾಂಕ್ ಅಕೌಂಟ್ಗಳಿರ್ಬೋದು ಅಥವಾ ಜೊತೆಗೆ ಬೇರೆ ಬೇರೆ ಯಾವುದೇ ರೀತಿಯ ಅಸೆಟ್ಸ್ ಇದೆ ಅದೆಲ್ಲದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಈಗಷ್ಟೇ ಮನೆಯಿಂದ ಶಿವರಾಜ್ ಕುಮಾರ್ ದಂಪತಿ ಹೊರಗೆ ತೆರಳಿದ್ದಾರೆ. ಸೊ ಅವರ ಮತ್ತಷ್ಟು ವಿಚಾರಣೆಯನ್ನು ಮುಂದುವರಿಸಿದ ನಂತರ ಅಷ್ಟೇ ಐಟಿ ಅಧಿಕಾರಿಗಳು ಇದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಹೊರಬಿಡೋದಕ್ಕೆ ಸಾಧ್ಯ ಇದೆ. ಅವಿನಾಶ್, ಸೌಮ್ಯ, ಈಗ ಸದ್ಯಕ್ಕೆ ಈಗ ಶಿವರಾಜ್ ಕುಮಾರ್ ದಂಪತಿ ಜೊತೆಗೆ ಎಷ್ಟು ಅಧಿಕಾರಿಗಳು ಏನಾದರೂ ತೆರಳಿದ್ದಾರೆ? ಅವ್ರ ಜೊತೆಗೆ ಸದ್ಯಕ್ಕೆ ಆ ಮನೆಯಲ್ಲಿ ಎಷ್ಟು ಜನ ಈಗ ಉಳಿದಿದ್ದಾರೆ ಅಂತ ಅಧಿಕಾರಿಗಳು? ಹೌದಾ ವಿನಾಶ್, ಶಿವರಾಜ್ ಕುಮಾರ್ ದಂಪತಿ ಜೊತೆನಲ್ಲಿ ಇಬ್ಬರು ಐಟಿ ಅಧಿಕಾರಿಗಳ ಜೊತೆಗೆ ತೆರಳಿದ್ದಾರೆ. ಸೊ ಸದ್ಯಕ್ಕೆ ಉಳಿದವರೆಲ್ಲರೂ ಕೂಡ ಇಲ್ಲೇನೆ ತಮ್ಮ ತಪಾಸಣೆಯನ್ನು ಮುಂದುವರಿಸಿದ್ದಾರೆ. ಮನೆಯಲ್ಲಿ ನಿನ್ನೆಯಿಂದ ಯಾವ್ಯಾವ ದಾಖಲೆ ಪತ್ರಗಳನ್ನಿರ್ಬೋದು ಅಥವಾ ಲಾಕರ್ ಓಪನ್ ಮಾಡಿ ತಂದಂಥ ವಸ್ತುಗಳಿರ್ಬೋದು, ಚಿನ್ನಾಭರಣಗಳಿರ್ಬೋದು, ಅದೆಲ್ಲದರ ಒಂದು ಲೆಕ್ಕವನ್ನು ಟ್ಯಾಲಿಯನ್ನು ಏನು ಮಾಡ್ತಾರೆ ಅದೆಲ್ಲ ಇಲ್ಲೇ ಕಂಟಿನ್ಯೂ ಆಗಿದೆ. ಸೊ ಶಿವರಾಜ್ ಕುಮಾರ್ ಮತ್ತು ಅವರ ಪತ್ನಿಯ ಜೊತೆನಲ್ಲಿ ಹೊರಹೋಗಿರುವಂಥ ಇಬ್ಬರು ಅಧಿಕಾರಿಗಳು ಅವರ ಒಂದು ಬೇರೆ ಕಡೆ ಇರುವಂತಹ ಬ್ಯಾಂಕ್ ಲಾಕರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವೆಲ್ಲ ಅಸೆಟ್ಸ್ನ ಲಿಸ್ಟ್ ಕೊಟ್ಟಿದ್ದಾರೆ ಅದರ
ಒಂದು ತಪಾಸಣೆ ಮಾಡೋದಕ್ಕೆ ಈಗ ಹೊರಗೆ ಹೋಗಿದ್ದಾರೆ. ಬಹುಶಃ ಇನ್ನೇನು 1-2 ಗಂಟೆಗಳಲ್ಲಿ ಅವರು ಮರಳಿ ಬರ್ಬೋದು. ಬಂದ ನಂತರ ಈ ಒಂದು ಮನೆಯಲ್ಲಿ ಏನು ಲೆಕ್ಕಾಚಾರ ನಡೀತಾ ಇದೆ ಅದೆಲ್ಲ ಕಂಪ್ಲೀಟ್ ಆಗಿ ಎರಡನ್ನೂ ಕೂಡ ಒಟ್ಟಿಗೆ ಇಟ್ಟು ತಾಳೆ ನೋಡುವಂತಹ ಒಂದು ಪ್ರಕ್ರಿಯೆಗೆ ಐಟಿ ಅಧಿಕಾರಿಗಳು ಚಾಲನೆ ಕೊಡಲಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ. ಸೌಮ್ಯ ಕಳಸ. ಸಿಗೋದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ರಾಧಿಕಾ ಪಂಡಿತ್ ಅವರಿಗೆ 6 ಅಧಿಕಾರಿಗಳಿಂದ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಇದರ ಬಗ್ಗೆ ಮಾಹಿತಿ ಒಂದು ಬ್ರೇಕ್ ಆದ್ಮೇಲೆ. ಕಿಚ್ಚ ಸುದೀಪ್ ಪತ್ನಿ, ಅಪ್ಪ, ಅಮ್ಮ, ಸಹೋದರಿ ಹೆಸರಿನಲ್ಲಿ ಆಸ್ತಿ ವಿಚಾರವಾಗಿ ಈಗ ಪರಿಶೀಲನೆ ಆಗ್ತಿದೆ. ಪತ್ನಿ ಪ್ರಿಯಾ ಹೆಸರಿನಲ್ಲಿ ಕೋಟಿ ಆಸ್ತಿ ಪತ್ತೆ ಆಗಿದೆ ಅನ್ನೋದು ಶಂಕೆ ಇದೆ. ಈಗ ಕೆಚ್ಚನ ಪತ್ನಿ ಕಂಪನಿಯಿಂದ ಸೀರಿಯಲ್ ಟಿವಿ ಶೋ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ಆ ವಿಚಾರವಾಗಿ ಸದ್ಯಕ್ಕೆ ಪರಿಶೀಲನೆ ಆಗ್ತಿದೆ. ಈ ಒಂದು ಕಂಪನಿಗೆ ಬಂದಂತ ಬಂಡವಾಳ ಎಲ್ಲಿಂದ, ಯಾವ ರೀತಿಯಾಗಿ ಕಂಪನಿಯ ಪ್ರೋಸೆಸ್ ಇದೆ, ಅದರಲ್ಲಿ ಎಷ್ಟು ಇನ್ಕಮ್ ಇದೆ, ಅದೆಲ್ಲವನ್ನು ಕೂಡ ಈಗ ಸದ್ಯಕ್ಕೆ ಕ್ವಶನ್ ಮಾಡ್ತಿದ್ದಾರೆ ಅಂತ ಸುದೀಪ್ ಅವರ ಪತ್ನಿ, ಸಹೋದರಿ ಅವರ ಹೆಸರಿನಲ್ಲಿರೋದು. ಜೊತೆಗೆ ಪತ್ನಿ ಪ್ರಿಯಾ ಅವರ ಹೆಸರಲ್ಲಿ ಕೋಟಿ ಆಸ್ತಿ ಪತ್ತೆ ಆಗಿದೆ ಅನ್ನೊಂದು ಶಂಕೆ ಕೂಡ ಇದೆ. ಸದ್ಯಕ್ಕೆ ಕಿಚ್ಚ ಅವರ ಪ್ರೊಡಕ್ಷನ್ ಹೌಸ್ ಕೂಡ ಇದೆ, ಜೊತೆಗೆ ಅವರ ಪತ್ನಿಯವರ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೂಡ ಇದೆ. ಇದರ ವ್ಯವಹಾರಗಳು ಹೇಗೆ, ಅದರ ಪೇಪರ್ಸ್, ಅಸೆಟ್ಗಳು ಎಲ್ಲವನ್ನು ಕೂಡ ಈಗ ಪ್ರಶ್ನೆ ಮಾಡಲಾಗ್ತಿದೆ. ಪ್ರತಿ ದಾಖಲೆಯ ಮಾಹಿತಿಯನ್ನ ಅಧಿಕಾರಿಗಳು ಪಡೆಯುತ್ತಿದ್ದಾರೆ. ಕಿಚ್ಚ ಕ್ರಿಯೇಷನ್ಸ್ ಕಂಪನಿ ವ್ಯವಹಾರದ ಬಗ್ಗೆ ವಿಚಾರಣೆ ನಡೆಸಲಾಗ್ತಿದೆ. ಕಿಚ್ಚ ಕ್ರಿಯೇಷನ್ಸ್ ನಲ್ಲಿ ಜಿಗರ್ ತಂಡ, ಅದೇ ರೀತಿಯಾಗಿ ಅಂಬಿ ನಿಂಗೆ ವಯಸ್ಸಾಯಿತು, ಈ ರೀತಿಯಾದಂತಹ ಸಿನಿಮಾಗಳು ನಿರ್ಮಾಣ ಆಗಿತ್ತು. ಅದರ ಒಂದು ವ್ಯವಹಾರ ಯಾವ ರೀತಿಯಾಗಿ ಆಗಿದೆ ಅನ್ನೋದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಷ್ಟು ಇನ್ಕಮ್ ಬಂದಿದೆ, ನಿಮಗೆ ಎಷ್ಟು ಅಮೌಂಟ್ ಅನ್ನ ಹಾಕಿದಿರಿ ಅಂತ ಎಲ್ಲದಕ್ಕೂ ಕೂಡ ಸಮಾಧಾನವಾಗಿ ಸುದೀಪ್ ಅವರು ಉತ್ತರವನ್ನ ಕೊಡ್ತಿದ್ದಾರೆ. ಸದ್ಯಕ್ಕೆ ಶಾಲಿನಿ ನೇರ ಸಂಪರ್ಕದಲ್ಲಿದ್ದಾರೆ ಈಗ ಸುದೀಪ್ ಅವರ ನಿವಾಸದಿಂದ. ಶಾಲಿನಿ, ಸದ್ಯಕ್ಕೆ ಸುದೀಪ್ ಅವರ ನಿವಾಸದಲ್ಲಿ ಏನೇನಾಗ್ತಿದೆ, ಏನಾದರೂ ಡೆವಲಪ್ಮೆಂಟ್ಸ್ ಆಗಿದೆಯಾ? ಅವಿನಾಶ್, ಏನು ಪ್ರಿಯಾ ಸುದೀಪ್ ಅವರ ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ, ಈ ಕುರಿತು ಏನು IT ಅಧಿಕಾರಿಗಳು ವಿಷಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಇನ್ನು ಸುದೀಪ್ ಅವರು ಇತ್ತೀಚೆಗಷ್ಟೇ ಪ್ರಿಯಾ ಸುದೀಪ್ ಅವ್ರಿಗೆ ಏನು ಈವೆಂಟ್ ಮ್ಯಾನೇಜ್ಮೆಂಟನ್ನು ಗಿಫ್ಟಾಗಿ ನಿರ್ಮಾಣ ಮಾಡಿಕೊಟ್ಟಿದ್ರು. ಸೊ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಏನು ಇವತ್ತು ಕೂಡ ತಡರಾತ್ರಿಯವರೆಗೂ ಕೂಡ ಅಧಿಕಾರಿಗಳು ಇಲ್ಲಿ ಶೋಧ ಕಾರ್ಯ ಮಾಡುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಮಹತ್ವದ ದಾಖಲೆಗಳನ್ನು ಏನು ವಶಪಡಿಸಿಕೊಂಡು ಆ ದಾಖಲೆಯ ಪ್ರತಿ ಹಂತದ ಡೀಟೇಲ್ಸನ್ನು ಅಧಿಕಾರಿಗಳು ಕಿಚ್ಚ ಸುದೀಪ್ ಅವಗೂ ಪೋಷಕರಿಂದ ಪಡಿತಾ ಇದ್ದಾರೆ. ಸೊ ಈವರೆಗೂ ಕೂಡ ಅಂದರೆ ಬರೋಬ್ಬರಿ ಒಂದು 5 ರಿಂದ 6 ಗಂಟೆ ಆಗ್ತಾ ಬಂತು. ಬೆಳಗಿನಿಂದಲೂ ಕೂಡ ಅಧಿಕಾರಿಗಳು ಕಿಚ್ಚ ಸುದೀಪ್ ಅವರ ಮನೆಗೆ ಬಂದು ಈವರೆಗೂ ಕೂಡ ಅವರಿಗೆ ಪ್ರಶ್ನೆಗಳ ಸುರಿಮಳೆ ಕೇಳ್ತಾನೆ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಕುಟುಂಬ ಸದಸ್ಯರ ಅಂದರೆ ಪೋಷಕರಾಗಿರ್ಬೋದು, ಸುದೀಪ್ ಅವರು ಆಗಿರ್ಬೋದು, ಇಬ್ಬರು ಕೂಡ ಸಮಾಧಾನದಿಂದನೇ ಉತ್ತರ ಕೊಡ್ತಾ ಇದ್ದಾರೆ. ಈವರೆಗೂ ಕೂಡ ಮನೆಯಿಂದ ಯಾರೂ ಕೂಡ ಹೊರಗಡೆ ಬಂದಿಲ್ಲ. ಸೊ ಅಧಿಕಾರಿಗಳು ಇಬ್ಬರು ಹೊರಗಡೆ ಹೋಗಿದ್ರು. ಸೊ ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಮೂಡಿದೆ. ಯಾಕಂದರೆ ಸುದೀಪ್ ಅವರ ಬ್ಯಾಂಕ್ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಬರುವಕ್ಕೆ ಹೋಗಿರುವ ಸಾಧ್ಯತೆ ಕೂಡ ಬಹಳ ಹೆಚ್ಚಾಗಿದೆ. ಸೊ ಹೀಗಾಗಿ ಸುದೀಪ್ ಅವರ ಅಕೌಂಟನ್ನು ಕೂಡ ಸಂಪೂರ್ಣವಾಗಿ ಚೆಕ್ ಮಾಡುವಂತಹ ಸಾಧ್ಯತೆ ಇದೆ. ಖಾಸಗಿ ಬ್ಯಾಂಕ್ಗಳಲ್ಲಿ ಸುಮಾರು 7 ರಿಂದ 8 ಖಾಸಗಿ ಬ್ಯಾಂಕ್ಗಳಲ್ಲಿ ಅವರು ನಗದನ್ನು ಇಟ್ಟಿರೋದಾಗಿರ್ಬೋದು, ಚಿನ್ನಾಭರಣಗಳನ್ನು ಇಟ್ಟಿರೋದ್ರ ಜೊತೆಗೆ ಸೇಫ್ಟಿ ಲಾಕರ್ನಲ್ಲಿ ಸಾಕಷ್ಟು ಆಸ್ತಿಗಳ ಪತ್ರಗಳನ್ನು ಇಟ್ಟಿದ್ದಾರೆ. ಮನೆಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿರೋದ್ರ ಜೊತೆಗೆ ಬ್ಯಾಂಕ್ ಲಾಕರ್ನಲ್ಲೂ ಕೂಡ ಸಾಕಷ್ಟು ಏನು ಚಿನ್ನ ಒಡವೆಗಳಾಗಿರ್ಬೋದು, ಮಹತ್ವದ ದಾಖಲೆ ಆಸ್ತಿ ಪತ್ರಗಳು ಸಿಗುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಸೊ ಹೀಗಾಗಿ ಇಬ್ಬರು ಅಧಿಕಾರಿಗಳು ಇಲ್ಲಿಂದ ತೆರಳಿದ್ದಾರೆ. ಸೊ ಅವರು ಬಂದ ನಂತರ ಅವರು ಯಾವೆಲ್ಲ ಮಹತ್ವದ ದಾಖಲೆಗಳನ್ನು ತಗೊಂಡು ಬರ್ತಾರೆ, ಸೊ ಈ ಕುರಿತು ಕೂಡ ಅಧಿಕಾರಿಗಳು ಸುದೀಪ್ ಅವ್ರನ್ನ ಪ್ರಶ್ನೆ ಮಾಡಲಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶಾಲಿನಿ. ಇನ್ನು ಯಶ್ ಅವರ ಮಾವನ ಮನೆಯಲ್ಲಿ ಮುಂದುವರೆದಿದೆ ವಿಚಾರಣೆ. ಅವ್ರನ್ನು ಕೂಡ ಪ್ರಶ್ನೆಗಳನ್ನ ಮಾಡಲಾಗ್ತಿದೆ. ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಅವ್ರನ್ನ 6 ಅಧಿಕಾರಿಗಳು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಯಾವ ಸಿನಿಮಾಗೆ ಎಷ್ಟು ಸಂಭಾವನೆಯನ್ನ ಪಡಿತಾರೆ ಯಶ್ ಅವರು, ಅದೇ ರೀತಿಯಾಗಿ ಎಷ್ಟು ಕಾರ್ಗಳನ್ನ ಖರೀದಿ ಮಾಡಿದ್ದೀರಿ, ಈ ರೀತಿಯಾಗಿ 6 ಅಧಿಕಾರಿಗಳಿಂದ ಪ್ರಶ್ನೆಗಳನ್ನ ಮಾಡಲಾಗ್ತಿರೋದು. ಎಷ್ಟು ಸಂಭಾವನೆಯನ್ನ ಯಶ್ ಪಡಿತಾರೆ, ಯಶ್ ಅವರ ಮಾವನ ಮನೆಯಲ್ಲಿ ಮತ್ತೆ ವಿಚಾರಣೆ ಆಗ್ತಾ ಇದೆ. ಇವತ್ತು ಯಶ್ ಅವರ ಪತ್ನಿ ರಾಧಿಕಾ ಅವ್ರನ್ನ ಪ್ರಶ್ನೆ ಮಾಡಲಾಗ್ತಿದೆ. 6 ಅಧಿಕಾರಿಗಳು ಈಗ ಪ್ರಶ್ನೆಗಳನ್ನ ಮಾಡ್ತಾ ಇರೋದು ರಾಧಿಕಾ ಅವ್ರನ್ನ. ಯಶ್ ಅವರ ಯಾವ ಸಿನಿಮಾಗೆ ಎಷ್ಟು ಸಂಭಾವನೆ ಇದೆ, ಎಷ್ಟು ಕಾರ್ಗಳಿದ್ದಾವೆ ನಿಮ್ಮ ಹತ್ರ, ಅದರ ಬಗ್ಗೆ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಯಶ್ ಅವರ ಮಾವನ ಮನೆಯಲ್ಲಿ ಗಾಯತ್ರಿ ನಗರದಲ್ಲಿ ಈಗ ಪ್ರಶ್ನೆಗಳನ್ನ ಮಾಡಲಾಗ್ತಿರೋದು. ಕೇವಲ ಕತ್ರಿಗುಪ್ಪೆ ನಿವಾಸದಲ್ಲಿ ಮಾತ್ರ ಅಲ್ಲ. ಈಗ ಆನಂದ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ, ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ಆನಂದ್, ಈಗ ಯಶ್ ಅವರ ಮನೆಯಲ್ಲಿ ಏನೇನಾಗ್ತಿದೆ, ಸದ್ಯಕ್ಕೆ ವಿಚಾರಣೆ ಯಾವ ರೀತಿಯಾಗಿ ಸಾಗ್ತಿದೆ, ಜೊತೆಗೆ ರಾಧಿಕಾ ಪಂಡಿತ್ ಅವರ ವಿಚಾರಣೆ ಯಾವ ರೀತಿಯಾಗಿ ಆಗ್ತಿದೆ ಅಂತ?
ಎಸ್ ಅವಿನಾಶ್, ರಾಧಿಕಾ ಪಂಡಿತ್ ಅವರ ಮನೆಯಲ್ಲಿ 6 ಜನ ಅಧಿಕಾರಿಗಳು ಬೆಳಗ್ಗಿನಿಂದಲೂ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ರಾಧಿಕಾ ಪಂಡಿತ್ ಅವರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ ಅಂದರೆ ಯಶ್ ಅವರು ಸಂಭಾವನೆ KGF ಆಗಿರ್ಬೋದು, ಮಾಸ್ಟರ್ ಪೀಸ್ ಆಗಿರ್ಬೋದು, ಅಥವಾ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಇರ್ಬೋದು, ಹೀಗೆ ಈ ಸಿನಿಮಾಗಳಿಗೆಲ್ಲ ಎಷ್ಟೆಷ್ಟು ಸಂಭಾವನೆ ಪಡೆದ್ರು. ಈ ಸಂಭಾವನೆ ಜೊತೆಗೆ ಯಶ್ ಅವರು ನಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಹೀರೋ, ಹಾಗೆ ಈ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಬಟ್ ಅದು ಬಿಟ್ಟು ಅವ್ರು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎಲ್ಲಾದರೂ ತೊಡಗಿಸ್ಕೊಂಡಿದ್ದಾರೆ, ಯಾವ್ದಾದ್ರು ಉದ್ಯಮದಲ್ಲಿ ಅವರು ಹಣ ತೊಡಗಿಸಿದ್ದಾರೆ, ಈ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಯಶ್ ಅವರ ಬಳಿ ಯಾವ್ಯಾವ ವಾಹನಗಳಿದ್ದಾವೆ, ಅದರ ಡಾಕ್ಯುಮೆಂಟ್ಸ್ ಏನು, ಅದರ ಎಲ್ಲವನ್ನೂ ತರಿಸ್ಕೊಂಡು ಏನು ರಾಧಿಕಾ ತಂದೆ ಕೃಷ್ಣ ಪ್ರಸಾದ್ ಅವ್ರ ಹತ್ರ ತರಿಸ್ಕೊಂಡು ಅದೆಲ್ಲವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿರಂತರವಾಗಿ 2.5 ಗಂಟೆಗಳಿಂದನೂ ಕೂಡ ನಡೀತಾನೆ ಇದೆ. ಹಾಗೆ ಈಗ ಸದ್ಯಕ್ಕೆ ಯಶ್ ಅವರ ಮನೆಯಲ್ಲೂ ಕೂಡ ಒಬ್ಬರು ಅಧಿಕಾರಿ ಇದ್ದಾರೆ. ಏನು ಬೆಳಿಗ್ಗೆ 3 ಅಧಿಕಾರಿಗಳು ಬಂದಿದ್ರು, ಅವರಲ್ಲಿ 2 ಅಧಿಕಾರಿಗಳು ಒಂದಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡು ಮನೆಯಿಂದ ನಿರ್ಗಮಿಸಿದ್ರು. ಈಗ ಒಬ್ಬರು ಅಧಿಕಾರಿಗಳು ಏನು ಯಶ್ ಅವರ ಬಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ಇಡೀ ದಿನ ಯಶ್ ಅವರ ತಾಯಿ ಏನು IT ಅಧಿಕಾರಿಗಳನ್ನು ಎದುರಿಸಿದ್ರು, ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೂ ಏನು ಯಶ್ ಅವರ ತಾಯಿಯ ಉತ್ತರ ಮತ್ತು ಈ 2 ಉತ್ತರಕ್ಕೆ ತಾಳೆ ಆಗ್ತಾ ಇದೆಯಾ, ಏನೆಲ್ಲ ಮಾಹಿತಿಗಳು ಕೊಟ್ಟಿದ್ರೆ ಅದು ಸರಿ ಇದೆಯಾ ಅನ್ನೋದ್ರ ಬೆಳಿಗ್ಗೆಯಿಂದನೇ ಕೂಡ ಸಾಕಷ್ಟು ಪರಿಶೀಲನೆ ನಡೀತಾ ಇದೆ. ಅದರ ನಡುವೆ ಯಶ್ ಕೂಡ ಏನು ಆಚೆ ಬಂದು ವರಾಂಡದಲ್ಲಿ ಕೂತು ಕಾಫಿ ಎಲ್ಲ ಕುಡಿದ್ರು, ಮತ್ತೆ ಕೂಲಾಗಿದ್ರು. ಎಲ್ಲ ಒಂದು ಕಡೆ ನಿರಂತರವಾಗಿ 30 ಗಂಟೆ ಆಗಿದೆ. ಏನು ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಶುರುವಾಗಿದ್ದು ಇನ್ನು 1 ಗಂಟೆ ಆಗಿದೆ, ಅದಾದರೂ ಇನ್ನು ನಡೀತಾನೆ ಇದೆ. 30 ಗಂಟೆಗಳಿಂದ ನಿರಂತರವಾಗಿ ಪರಿಶೀಲನೆ ನಡೀತಾನೆ ಇದೆ. ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಒಡವೆ ಆಗಿರ್ಬೋದು, ಹಣ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಎಲ್ಲಾ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವಿನಾಶ್.